ಕಾಂಗ್ರೆಸ್ನ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಅಶೋಕ್ ಲೇವಡಿ ಮಾಡಿದ್ದಾರೆ. ಡಿನ್ನರ್ ಅಲ್ಲ, ಸಿದ್ದರಾಮಯ್ಯಗೆ ಬೀಳ್ಕೊಡುಗೆ ಪಾರ್ಟಿ ಇದು. ಸಿದ್ದರಾಮಯ್ಯಗೆ ಬೀಳ್ಕೊಡುಗೆ ನೀಡೋದಕ್ಕೆ ಈ ಡಿನ್ನರ್ ಮೀಟಿಂಗ್ ನಡೀತು ಅಂತ ಅಶೋಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅಧಿಕಾರವನ್ನ ಒದ್ದು ಕಿತ್ಕೋತೀನಿ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಡಿನ್ನರ್ ಕೊಟ್ರೆ ಸಿದ್ದರಾಮಯ್ಯ ಆಡಳಿತ ಮುಗಿತು. ಡಿಕೆ ಶಿವಕುಮಾರ್ ಊಟ ಕೊಟ್ಟ ಮೇಲೆ ಹೊಸ ಸರ್ಕಾರ ಬರುತ್ತೆ ಅನ್ನೋದು ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್. ಅವರು ಇಂಗ್ಲೀಷ್ ವರ್ಡ್ ಕರೆಕ್ಟಾ ಅಂತ ತಿಳ್ಕೊಂಡ್ರೆ ಫೇರ್ವೆಲ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಫೇರ್ವೆಲ್ ಅದು ಕರೆಕ್ಟಾ? ಫೇರ್ವೆಲ್ ಬೀಳ್ಕೊಡುಗೆ ಸಮಾರಂಭ. ಅಸೆಂಬ್ಲಿ ಫ್ಲೋರಲ್ಲೇ ಮಾತಾಡಿದ್ದೀನಲ್ಲ, ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದ್ರ ಅವರು? ನನ್ನ ಹತ್ರ ಇದು ಅಧಿಕಾರ ಇದ್ದರೆ ಕೇಳ್ಬೋದು. ನನಗೆ ಹೇಳಿದ್ದು ಯಾರಿಗೆ? ಈಗ ನನಗೆ ಹೇಳಿದ್ರೆ ನನ್ನ ಅಪೋಸಿಷನ್ ಲೀಡರ್ ನಾವು ಕಿತ್ಕೊಳಕ್ಕಾಗತ್ತ? ಡಿ ಕೆ ಶಿವಕುಮಾರ್ ಅವರು ಒದ್ದು ಆಗಲ್ಲ. ಅವ್ರಿಗೆ ಯಾರಿಗೆ ಹೇಳಬೇಕೋ ಹೇಳಿದ್ದಾರೆ. ಅದು ಈಗ ಡಿಸೆಂಬರ್ಗೆ ಡೆಡ್ ಲೈನ್ ಅದಿರೋದು. ಡಿಸೆಂಬರ್ಗೆ ಮೋಸ್ಟ್ಲಿ ಡೆಡ್ ಲೈನ್ ಇರ್ಬೋದು ಅನ್ನೋದು. ಅದರಿಂದ ಈಗ ಇಷ್ಟು ವರ್ಷಗಳ ಕಾಲ ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ಆದಂತಹ ಈ ಬೆಳವಣಿಗೆ, ಇದರ ಬಗ್ಗೆ ಯಾರ್ಯಾರ ಅಭಿಪ್ರಾಯ ಏನು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಮಾಹಿತಿ ತಗೋತೀನಿ ಹಾಗೆ ಹೀಗೆ ಅಂತ. ಬಟ್ ಈಗಾಗಲೇ ಅವರು ಹೈಕಮಾಂಡ್ ಬಳಿ ತಮ್ಮ ಅಸಮಾಧಾನವನ್ನ ಕೂಡ ಹೊರ ಹಾಕಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಮೀಟಿಂಗ್ ನಡೀತಾ ಇದೆ, ಲಂಚ್ ಪಾಲಿಟಿಕ್ಸ್ ನಡೀತಾ ಇದೆ. ಏನಾಗ್ತಿದೆ ಕಾಂಗ್ರೆಸ್ನ ಒಳಗೆ? ಶ್ವೇತಾ, ಈಗ ಕಳೆದ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಇನ್ನೇನು ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನುವಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಈ ರೀತಿಯಾದಂಥ ಡಿನ್ನರ್ ಪಾಲಿಟಿಕ್ಸ್ಗಳು ನಡೆದಿತ್ತು. ಜೊತೆಗೆ 1-to-1 ರಹಸ್ಯ ಭೇಟಿಗಳು ನಡೆದಿತ್ತು. ಸಚಿವ ಮಹದೇವಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ಇವರೆಲ್ಲ ಆಗಾಗ ಸಭೆ ಸೇರಿ ರಹಸ್ಯವಾಗಿ ಸಭೆಗಳನ್ನು ಕೂಡ ನಡೆಸಿದ್ರು. ಸೊ ಅವರ ಸಭೆಯ ಅಜೆಂಡಾ ಏನಿತ್ತು, ಒಂದು ವೇಳೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಏನಾದರೂ ಗಂಭೀರವಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗೂಡಿ ಅಹಿಂದ ಸಮುದಾಯಕ್ಕೆ ಅಥವಾ SC ಅಥವಾ ST ಸಮುದಾಯಕ್ಕೆ ಮುಖ್ಯಮಂತ್ರಿಗಳ ಸ್ಥಾನವನ್ನು ಕೇಳಬೇಕು, ಹೀಗಾಗಿ ನಾವೆಲ್ಲ ಒಗ್ಗೂಡಬೇಕು ಅನ್ನುವ ಕಾರಣಕ್ಕಾಗಿ ಆ ಸಭೆಗಳು ನಡೀತಾ ಇತ್ತು. ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಮೂಲಕ ಆ ಎಲ್ಲ ಸಭೆಗಳಿಗೆ ಬ್ರೇಕ್ ಹಾಕಿಸುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದರು. ಅದಾದಮೇಲೆ ಯಾವ 1-to-1 ಮೀಟಿಂಗ್ಗಳು ಕೂಡ ನಡೆದಿರಲಿಲ್ಲ. ಸೊ ಈಗ ಅದರಲ್ಲೂ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಡಿದಂತಹ ಮಾತುಗಳು, ಒಂದು ಅಧಿಕಾರದ ಒಪ್ಪಂದಗಳಾಗಿದ್ದಾವೆ, ನಾವು ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ ಎನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಒಂದು ರಾಷ್ಟ್ರೀಯ ವಾಹಿನಿಗೆ ಸಂದರ್ಶನದಲ್ಲಿ ಹೇಳಿದರು. ಅದಾದ ಬಳಿಕ ವಿಧಾನಸಭೆ ಒಳಗೂ ಕೂಡ ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅನ್ನುವಂಥ ಅರ್ಥದಲ್ಲಿ SM ಕೃಷ್ಣ ಅವರ ಸಂತಾಪ ಸೂಚನೆಯ ಸಂದರ್ಭದಲ್ಲೂ ಕೂಡ ಮಾತನಾಡಿದರು. ಸಹಜವಾಗಿ ಈ ಬೆಳವಣಿಗೆಗಳು ಸಿದ್ದರಾಮಯ್ಯನವರ ಆಪ್ತಬಣದಲ್ಲಿರ್ತಕ್ಕಂಥ ಸಚಿವರನ್ನು ಕೆರಳಿಸಿತ್ತು. ಹಾಗಾಗಿ ಮೊನ್ನೆ ಡಿನ್ನರ್ನ ನೆಪದಲ್ಲಿ ಎಲ್ಲರೂ ಕೂಡ ಸಭೆ ಸೇರಿ ಡಿ ಕೆ ಶಿವಕುಮಾರ್ ಅವರ ಈ ಓಟಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡು KPCC ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಂತಕ್ಕೆ ನಾವು ಬ್ರೇಕ್ ಹಾಕಬಹುದು ಅನ್ನುವ ಕಾರಣಕ್ಕಾಗಿ ಈ ಚರ್ಚೆಗಳು ನಡೆದಿತ್ತು. ಸೊ ಅದರ ಮುಂದುವರಿದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿ, ಅಂದರೆ ಅವರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ವಿದೇಶ ಪ್ರವಾಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಭೆ ಆಯಿತು. ಈ ಸಭೆಗೆ ಸಹಮತ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಬದಲಾಯಿಸಬೇಕು ಅನ್ನುವಂಥದ್ದು ಪ್ರಮುಖ ಅಜೆಂಡಾ ಆಗಿತ್ತು. ದೆಹಲಿ ಭೇಟಿಯ ವೇಳೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರು, ಅಂದರೆ ಆ ಸಭೆಯಲ್ಲಿ ಇದ್ದಂಥವರೆಲ್ಲ ಒತ್ತಡ ಹಾಕಿ KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹೈಕಮಾಂಡ್ಗೆ ತರುವಂಥ ಪ್ರಶ್ನೆ ಮಾಡುವಂಥದ್ದು ಮತ್ತು ಆ ರೀತಿ ಒತ್ತಡ ಹಾಕುವಂಥದ್ದು ಮುಖ್ಯಮಂತ್ರಿಗಳ ಮೇಲೆ ಈ ಎಲ್ಲ ಸಚಿವರುಗಳು ಹೇರಿದ್ದಾರೆ. ಹಾಗಾಗಿ ಇದು ಬಹಳ ಗಂಭೀರವಾಗ್ತಾ ಇರುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಕೂತು ರಾಜಕೀಯ ಆಟವನ್ನು ಮುಂದುವರಿಸಿದ್ದಾರೆ. KC ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗೋದ್ರ ಮೂಲಕ ಇಲ್ಲಿ ಈ ರೀತಿಯಾದಂಥ ಮೀಟಿಂಗ್ಗಳನ್ನು ಮಾಡೋದು ಪದೇ ಪದೇ ಶುರುವಾದರೆ, ಯಾವ ಪ್ರಕರಣ ಅಂದರೆ ಮೂಡಾ ಪ್ರಕರಣದಲ್ಲಿ ಹೇಗೆ ಡಿಸ್ಟರ್ಬ್ ಆಗುವಂಥ ಪ್ರಯತ್ನ ಆಯಿತು, ಸರ್ಕಾರವೇ ಅಸ್ಥಿರವಾಗ್ತಾ ಇದೆ ಅನ್ನುವಂಥ ವಿಶ್ಲೇಷಣೆಗಳು ಶುರುವಾದವು, ಅದೇ ರೀತಿ ಈ ಬೆಳವಣಿಗೆಗಳು, ಈ ಮೀಟಿಂಗ್ಗಳು ಕೂಡ ಆಗತ್ತೆ. ಹೀಗಾಗಿ ಈ ರೀತಿಯಾಗಿ ಮೀಟಿಂಗ್ ನಡೆಸಿರೋದು ಸರಿಯಲ್ಲ, ರಾಜ್ಯ ನಾಯಕರಿಗೆ ಒಂದು ನಿರ್ದೇಶನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಇದ್ದುಕೊಂಡು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದ್ರ ಮೂಲಕ ರಾಜ್ಯದಲ್ಲಿ ನಡೆಯುವಂಥ ಡಿನ್ನರ್ ಪಾಲಿಟಿಕ್ಸ್ಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಇದನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿಯ ನಾಯಕರು ಹೇಳುವಂಥದ್ದು ಹೊಸ ವರ್ಷದ ಕಾರಣಕ್ಕಾಗಿ ಎಲ್ಲರೂ ಸಭೆ ಸೇರಿದ್ವಿ ಅನ್ನುವಂಥದ್ದು ಹೇಳ್ತಾರೆ. ಆದರೆ ಸಭೆಯ ಒಳಗೆ ಚರ್ಚೆ ಆಗಿರುವಂಥ
ಅನ್ನುವಂಥದ್ದು ರಾಜಕೀಯ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಮುಂದಿನ ವಾರ CM ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.